ವೀಕ್ಷಕರೇ, ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರು ನಿಜಕ್ಕೂ ಕೂಡ ತಮ್ಮ ಈ 5 ವರ್ಷದ ಅಧಿಕಾರಾವಧಿಯನ್ನ ಪೂರೈಸ್ತಾರ ಅನ್ನುವ ಪ್ರಶ್ನೆಗಳು ಈಗಾಗಲೇ ಉಟ್ಕೊಂಡಿದ್ದಾವೆ. ಒಂದ್ ಕಡೆ ಬಿಜೆಪಿಯ ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ತುಂಬಿದ ಯಾವೊಬ್ಬ ನಾಯಕನೂ ಕೂಡ ಒಂದು ಹುದ್ದೆಯನ್ನ ಅನುಭವಿಸಂಗಿಲ್ಲ ಅನ್ನುವ ನಿಯಮ ಇದ್ರೆ, ಇನ್ನೊಂದು ಕಡೆ ಬಿಜೆಪಿಯೊಳಗೆ ನಡೀತಿರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳು ಕೂಡ ನರೇಂದ್ರ ಮೋದಿ ಪ್ರಧಾನಿಯಾಗಿ ಮುಂದುವರಿತಾರ ಇಲ್ಲ ಅನ್ನುವ ಒಂದು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಮೊನ್ನೆ ತಾನೇ ನಾನು ಒಂದು ವಿಡಿಯೋವನ್ನ ಮಾಡಿ ನಿತಿನ್ ಗಡ್ಕರಿ ಹಾಗೂ ನರೇಂದ್ರ ಮೋದಿ ಅವರ ನಡುವೆ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದೀಗ ಸಂಪೂರ್ಣವಾಗಿ ನಿತಿನ್ ಗಡ್ಕರಿ ಅವರು ನರೇಂದ್ರ ಮೋದಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಇದೀಗ ಅದೇ ಒಂದು ಮಹಾರಾಷ್ಟ್ರ ರಾಜ್ಯದಿಂದ ಒಂದು ಆಘಾತಕಾರಿ ಸುದ್ದಿ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಬರ್ತಾ ಇದ್ದು, ಒಂದು ವೇಳೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಸ್ವಲ್ಪ ಏಮಾರಿದ್ರು ಕೂಡ ಬಿಜೆಪಿಯ ಏನು ಸರ್ಕಾರ ಪತನ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಮಹಾರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನು, ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗೂ ದೇಶದ ನರೇಂದ್ರ ಮೋದಿ ಅವರ ಪ್ರಧಾನಿ ಹುದ್ದೆಗೂ ಏನು ಸಂಬಂಧ ಇದೆ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ನೇರವಾಗಿ ನಿತಿನ್ ಗಡ್ಕರಿ ಮೊನ್ನೆ ತಾನಿಗೇನು ಒಂದು ವಿಡಿಯೋ ವೈರಲ್ ಆಗಿತ್ತು. ಸದನದಲ್ಲಿ ನರೇಂದ್ರ ಮೋದಿ ಸದನದಿಂದ ಹೊರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ನಾಯಕರು ನರೇಂದ್ರ ಮೋದಿ ಅವರಿಗೆ ಕೈ ಮುಗಿಯೋದ್ರ ಮೂಲಕ ಗೌರವವನ್ನು ಕೊಟ್ಟರೆ, ಅವರ ಪಕ್ಕದಲ್ಲೇ ಇದ್ದಂತಹ ನಿತಿನ್ ಗಡ್ಕರಿ ನರೇಂದ್ರ ಮೋದಿ ಕಡೆಗೆ ತಿರುಗೂ ಕೂಡ ನೋಡಲಿಲ್ಲ. ಈ ವಿಡಿಯೋ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಇದೀಗ ಅಂತಹ ನಿತಿನ್ ಗಡ್ಕರಿಯ ಜೊತೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಕೈ ಜೋಡಿಸಿದಾರ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಇದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ. 2020 ಚುನಾವಣೆಯ ನಂತರ ಏನು ಮಹಾರಾಷ್ಟ್ರದಲ್ಲಿ ಒಂದು ಮಹಾ ವಿಕಾಸ್ ಅಘಾಡಿ ಅನ್ನುವ ಒಂದು ಮಿತ್ರಕೂಟ ರಚನೆ ಆಯಿತು. ಆ ಮೂಲಕ ತನ್ನ ತತ್ವ ಸಿದ್ಧಾಂತಗಳನ್ನು, ಹಿಂದುತ್ವವಾದವನ್ನು ಬದಿಗೊತ್ತೋದ್ರ ಮೂಲಕ ಉದ್ಧವ್ ಠಾಕ್ರೆ NCP ಹಾಗೂ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ಮಹಾರಾಷ್ಟ್ರದ ಪ್ರಧಾನಿ ಆದರು. ಅಂತಹ ಸಂದರ್ಭದಲ್ಲಿ ಆ ಒಂದು ಸರ್ಕಾರ 1 ವರ್ಷ ಪೂರೈಸಿದ ನಂತರ ಆ ಶಿವಸೇನೆಯನ್ನ ಇಬ್ಬಾಗ ಮಾಡೋದ್ರ ಮೂಲಕ ಏಕನಾಥ್ ಶಿಂದೆ 40ಕ್ಕೂ ಹೆಚ್ಚು ಶಾಸಕರ ಜೊತೆ ಬಿಜೆಪಿ ಜೊತೆ ಕೈ ಜೋಡಿಸಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ರು. ಅತ್ಯುತ್ತಮ ಆಡಳಿತವನ್ನು ಕೊಟ್ಟಂತಹ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿಯೇ 2025ರಲ್ಲೂ ಕೂಡ ಆ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆ ನಡೀತು. ಆಗ ಈ ಏನು ಮಹಾಯುತಿ ಅನ್ನುವ ಒಂದು ಮೈತ್ರಿಕೂಟ ಇತ್ತು, ಆ ಮೈತ್ರಿಕೂಟಕ್ಕೆ ಅಭೂತಪೂರ್ವಕವಾದ ಒಂದು ವಿಜಯ ಸಿಕ್ತು. ಆ ವಿಜಯದ ಸಂದರ್ಭದಲ್ಲಿ ಬಿಜೆಪಿ ಕೂಡ ಏಕಾಂಗಿಯಾಗಿ ಸಾಕಷ್ಟು ಸ್ಥಾನಗಳನ್ನು ಗಳಿಸಿದ್ದು ಏಕನಾಥ್ ಶಿಂದೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪೋದಕ್ಕೆ ಪ್ರಮುಖ ಕಾರಣ ಆಯಿತು. ಬಿಜೆಪಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರೋ ಕಾರಣಕ್ಕೆ ಅನಿವಾರ್ಯವಾಗಿ ಏಕನಾಥ್ ಶಿಂದೆ ಸಹ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ದೇವೇಂದ್ರ ಫಡ್ನವೀಸ್ ಅವರಿಗೆ ಬಿಟ್ಟುಕೊಟ್ರು. ಮೊದಲು ಎಲ್ಲವೂ ಕೂಡ ಸರಿಯಾಗಿತ್ತು. ಆದರೆ ಬರ್ತಾ ದೇವೇಂದ್ರ ಫಡ್ನವೀಸ್ ಅವರ ಒಂದು ರೀತಿ ತಲೆತಿರುಗಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇತ್ತೀಚೆಗೆ ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಏಕನಾಥ್ ಶಿಂದೆ ಏನು ಶಿವಸೇನೆಯನ್ನು ಇಬ್ಬಾಗ ಮಾಡಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು, ಆ ಇನ್ನೊಂದು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಜೊತೆಗೆ ನಿಕಟ ಸಂಪರ್ಕವನ್ನು ದೇವೇಂದ್ರ ಫಡ್ನವೀಸ್ ಈಗಾಗಲೇ ಹೊಂದ್ತಾ ಇದ್ದಾರೆ. ಅದರಲ್ಲೂ ಕೂಡ ಪದೇ ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಅವರೊಂದಿಗೆ ಒಂದು ಪದೇ ಮೀಟಿಂಗ್ಗಳನ್ನು ಮಾಡೋದ್ರ ಮೂಲಕ ದೇವೇಂದ್ರ ಫಡ್ನವೀಸ್ ಇದೀಗ ಏಕನಾಥ್ ಶಿಂದೆಗೆ ಒಂದು ರೀತಿಯ ಮುಜುಗರವನ್ನು ತಂದಿಡ್ತಾ ಇದ್ದಾರೆ. ಏಕನಾಥ್ ಶಿಂದೆ ಇವತ್ತವರೆಗೂ ಕೂಡ ನಾವು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕ್ತೇ ಹೋದ್ರು, ನಿಜಕ್ಕೂ ಕೂಡ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದ ಒಂದು ಸರ್ಕಾರದಲ್ಲಿ ಮುಂದುವರಿತಕ್ಕಂಥ ಪರಿಸ್ಥಿತಿಯಲ್ಲಿ ಏಕನಾಥ್ ಶಿಂದೆ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ದೇವೇಂದ್ರ ಫಡ್ನವೀಸ್ ಪದೇ ಶಿವಸೇನೆ ಇನ್ನೊಂದು ಬಣವಾಗಿರ್ತಕ್ಕಂಥ ಉದ್ಧವ್ ಠಾಕ್ರೆ ಬಣದೊಂದಿಗೆ ನಿಕಟ ಸಂಪರ್ಕವನ್ನು ಸಾಧಿಸ್ತಾ ಇರತಕ್ಕಂಥದ್ದು ಸ್ವತಃ ಏಕನಾಥ್ ಶಿಂದೆ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಿಂದುತ್ವವನ್ನೇ ತನ್ನ ಬೇಸ್ ಮಾಡಿಕೊಂಡು ರಚನೆಯಾಗಿದ್ದಂಥ ಒಂದು ಪಕ್ಷ ಹಿಂದುತ್ವವನ್ನೇ ತೊರೆದು
ಕಾಂಗ್ರೆಸ್ ಹಾಗೂ NCPಯ ಜೊತೆ ಕೈ ಜೋಡಿಸಿ ಯಾವಾಗ ಅಲ್ಲಿ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ರು, ಉದ್ಧವ್ ಠಾಕ್ರೆ ಅವರ ನಿರ್ಧಾರದ ವಿರುದ್ಧ ಸಿಡಿದೆದ್ದಂತ ಏಕನಾಥ್ ಶಿಂದೆ ಶಿವಸೇನೆಯನ್ನ ಇಬ್ಬಾಗ ಮಾಡಿ ಬಿಜೆಪಿ ಜೊತೆ ಕೈ ಜೋಡಿಸಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದರೆ ಇದೀಗ ದೇವೇಂದ್ರ ಫಡ್ನವೀಸ್ ಅಂತಹ ಒಬ್ಬ ಉದ್ಧವ್ ಠಾಕ್ರೆ ಜೊತೆಗೆ ಪದೇ ಪದೇ ಸಭೆಯನ್ನ ನಡೆಸ್ತಿರ್ತಕ್ಕಂಥದ್ದು, ಅವರನ್ನ ಬಿಜೆಪಿ ಜೊತೆ ಕೈ ಜೋಡಿಸಿ ಅನ್ನುವ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು ಏಕನಾಥ್ ಶಿಂದೆ ಅವರಿಗೆ ದೊಡ್ಡ ಒಂದು ತಲೆನೋವನ್ನು ತಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದವೆ. ಇದೇ ಕಾರಣಕ್ಕೆ ಏಕನಾಥ್ ಶಿಂದೆ ಕಳೆದ ತಿಂಗಳು 2 ಬಾರಿ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ, ಅದರಲ್ಲೂ ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನ ಭೇಟಿ ಆಗೋದ್ರ ಮೂಲಕ ನಿಮಗೆ ಇಷ್ಟ ಇದ್ರೆ ನಾವು ನಿಮ್ಮ ಜೊತೆಗೆ ಈ ಕೇಂದ್ರ ಸರ್ಕಾರದ ಭಾಗವಾಗಿರ್ತೀವಿ, ಇಲ್ಲ ಅಂದ್ರೆ ನಮ್ಮ ಪಾಡಿ ನಾವು ಸರ್ಕಾರದಿಂದ ಹೊರಗೆ ಬಂದು ನಾವು ಯಾವುದೇ ಒಂದು ಪಕ್ಷದ ಜೊತೆ ಕೈ ಜೋಡಿಸದೆ ನಾವು ಸಪ್ರೇಟ್ ಆಗಿರ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಏಕನಾಥ್ ಶಿಂದೆ ಈ ಇಬ್ಬರ ನಾಯಕರ ಮುಂದೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ. ಯಾವಾಗ ಏಕನಾಥ್ ಶಿಂದೆ ಅವರಿಂದ ಈ ರೀತಿಯ ಒಂದು ಮಾತುಗಳು ಹೊರಗೆ ಬಂದವು, ಅದೇ ತಕ್ಷಣಕ್ಕೆ ಕಾರ್ಯೋನ್ಮುಖರಾದಂತಹ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ದೇವೇಂದ್ರ ಫಡ್ನವೀಸ್ ಅವರನ್ನ ದೆಹಲಿಗೆ ಕರೆಸ್ಕೊಳ್ಳೋದ್ರ ಮೂಲಕ ಒಂದು ಬುದ್ಧಿವಾದವನ್ನ ಹೇಳಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಜೋಡಿಸಿದ್ದಂಥವರು ಏಕನಾಥ್ ಶಿಂದೆ, ಅವರ ಒಂದು ಸಹಕಾರವನ್ನ ಯಾವುದೇ ಕಾರಣಕ್ಕೂ ನೀವು ಮರಿಬಾರದು ಅನ್ನುವ ಒಂದು ಬುದ್ಧಿವಾದವನ್ನ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಇಷ್ಟಾದ ನಂತರವೂ ಕೂಡ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಅವರೊಂದಿಗಿನ ಸಂಬಂಧವನ್ನ ಕಡಿದುಕೊಂಡಿಲ್ಲ. ಪದೇ ಪದೇ ಈ ಇಬ್ಬರು ನಾಯಕರು ಭೇಟಿ ಆಗ್ತಕ್ಕಂಥದ್ದು, ಬಿಜೆಪಿ ಜೊತೆ ಕೈ ಜೋಡಿಸಿ ಎನ್ನುವ ಒಂದು ಓಪನ್ ಆಫರ್ ಅನ್ನ ಈ ಉದ್ಧವ್ ಠಾಕ್ರೆ ಬಣಕ್ಕೆ ಕೊಡ್ತಿರ್ತಕ್ಕಂಥದ್ದು, ನಿಜಕ್ಕೂ ಕೂಡ ದೇವೇಂದ್ರ ಫಡ್ನವೀಸ್ ಯಾಕೆ ಈ ರೀತಿಯ ಒಂದು ಮನಸ್ಥಿತಿಯಲ್ಲಿದ್ದಾರೆ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಒಂದು ಮಾಹಿತಿಯ ಪ್ರಕಾರ ದೇವೇಂದ್ರ ಫಡ್ನವೀಸ್ ಕೂಡ ಈ ನರೇಂದ್ರ ಮೋದಿ ಅವರ ವಿರೋಧಿ ಪಡೆಯಲ್ಲಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ಮಾತನ್ನ ಕೇಳಿ ಈ ರೀತಿಯ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಈಗ ಚಾಲ್ತಿಯಲ್ಲಿದ್ದಾವೆ. ಇನ್ನೊಂದು ಕಡೆ RSS ನೊಂದಿಗೆ ಸಂಬಂಧವನ್ನ ಅಳಿಸ್ಕೊಂಡ RSS ಮತ್ತು ನರೇಂದ್ರ ಮೋದಿ ಅವರ ನಡುವಿನ ಸಂಬಂಧ ಕೂಡ ಇತ್ತೀಚೆಗೆ ಅಳಿಸ್ಕೊಂಡಿದೆ. RSS ಕೂಡ ಈ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ಒಂದು ರೀತಿಯ ಒತ್ತಡವನ್ನು ಹಾಕೋದ್ರ ಮೂಲಕ ಉದ್ಧವ್ ಠಾಕ್ರೆ ಬಣವನ್ನ ಈ ಮಹಾಯುತಿ ಒಕ್ಕೂಟಕ್ಕೆ ಸೇರಿಸ್ಕೊಳ್ರಿ ಎನ್ನುವ ಮಾತನ್ನು ಹೇಳಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಇದೇ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದು ವೇಳೆ ಏಕನಾಥ್ ಶಿಂದೆ ಸರ್ಕಾರದಿಂದ ಹೊರಗೆ ಬರ್ತಕ್ಕಂಥ ಪ್ರಯತ್ನವನ್ನೇನಾದರೂ ಮಾಡಿದರೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಗೆ ಸಂಪೂರ್ಣ ಬಹುಮತ ಇಲ್ಲದೆ ಇರತಕ್ಕಂಥದ್ದು, ತಾನು ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ NDA ಮಿತ್ರ ಪಕ್ಷಗಳನ್ನೇ ನೆಚ್ಚಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಏಕನಾಥ್ ಶಿಂದೆ ಏನಾದರೂ ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾದರೆ ಅದು ಕೇಂದ್ರ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು ಅನ್ನುವ ಚರ್ಚೆಗಳು ನಡೀತಿದ್ದಾವೆ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಒಂದು ವಿರೋಧಿ ಪಾಳೆಯ ದಿನದಿಂದ ದಿನಕ್ಕೆ ಬಿಜೆಪಿಯಲ್ಲಿ ಬಲಗೊಳ್ತಾ ಇರ್ತಕ್ಕಂಥದ್ದು, ನಿಜಕ್ಕೂ ಕೂಡ ನರೇಂದ್ರ ಮೋದಿ ತಮ್ಮ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ದೇವೇಂದ್ರ ಫಡ್ನವೀಸ್ ನಿತಿನ್ ಗಡ್ಕರಿ ಅವರೊಂದಿಗೆ ಕೈ ಜೋಡಿಸಿದಾರ ಅಥವಾ RSS ಪ್ರಮುಖರ ಒಂದು ಒತ್ತಡಕ್ಕೆ ಮಣಿದು ಉದ್ಧವ್ ಠಾಕ್ರೆ ಬಣದೊಂದಿಗೆ ಸಂಪರ್ಕವನ್ನು ಸಾಧಿಸಿದಾರ ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಬಿಜೆಪಿಯ ರಾಷ್ಟ್ರೀಯ ನಾಯಕರ ಒಂದು ಸೂಚನೆಯ ನಂತರವೂ ಕೂಡ ದೇವೇಂದ್ರ ಫಡ್ನವೀಸ್ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಆ ಒಂದು ಮೈತ್ರಿಯನ್ನು ಸಾಧಿಸೋಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅಪಾಯವನ್ನು ತಂದಿಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಕಾದ್ ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದ ರಾಜಕೀಯ ಸಮೀಕರಣ ಯಾವ ರೀತಿ ಬದಲಾಗುತ್ತೆ, ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ತಮ್ಮ ಬೆಂಬಲವನ್ನು ಏಕನಾಥ್ ಶಿಂದೆ ವಾಪಸ್ ತೆಗೆದುಕೊಳ್ತಾರ, ಆ ಮೂಲಕ ನರೇಂದ್ರ ಮೋದಿ ಅನಿವಾರ್ಯವಾಗಿ ತಮ್ಮ ಅಧಿಕಾರಾವಧಿಯನ್ನ ಅರ್ಧದಲ್ಲೇ ಕಳೆದುಕೊಳ್ಬೇಕಾಗುತ್ತಾ, ಈ ವಿಚಾರವನ್ನ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.